Good morning students, welcome to online class. In our last class we have learned what the Mayan civilization people were predicted about the world. Today we will learn about what the Hindu civilization were predicted about the world. There are some new words occurred in this lesson. Indulge means satisfaction, to give, ತೃಪ್ತಿಪಡಿಸುವುದು ಅಂತ ಹೇಳ್ಬೋದು. Disguise, the act of concealing the identity of someone or something by modifying its appearance. ವೇಷ ಬದಲಿಸುವುದು. Purity means holiness, clarity, ಪವಿತ್ರತೆ ಅಂತ ಹೇಳ್ತೀವಿ. Intoxication means as if under the influence of alcohol, ಮಾದಕತೆ. Celibates means the state of voluntarily being unmarried. Celibates means ಬ್ರಹ್ಮಚಾರಿಗಳು ಅಂತ ಹೇಳ್ತೀವಿ. Illicit means illegal. It means illegal. ಅನೈತಿಕವಾಗಿರುವಂತಹ ಕೆಲಸ. Impostor means fraud, ಮೋಸ, ವಂಚನೆ. Consequently means accordingly. Blasphemous means cursing profane words, ಧರ್ಮದ ಬಗ್ಗೆ ನಿಂದನೆಯನ್ನ ಮಾಡೋದು. Righteous means true nature, ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿ. Prosperous means plenteous, ಸಮೃದ್ಧವಾಗಿರುವಂತಹ ವ್ಯಕ್ತಿ ಅಥವಾ ಸಂಪತ್ಭರಿತವಾಗಿರುವುದು. Penury means beggary, ಬೇಡಿಕೊಳ್ಳೋದು. Emaciated means thin and weak, ದುರ್ಬಲವಾಗಿರುವುದು. Drained means empty of liquid, ಪೋಲಾಗುವುದು ಅಂತ ಹೇಳ್ತೀವಿ ನಾವು. Aggressive means one who eager to fight. ಜಗಳಕ್ಕಾಗಿ ಕಾಯುವಂತಹ ವ್ಯಕ್ತಿಗೆ ನಾವು ಹೇಳ್ತೀವಿ ಅಗ್ರೆಸಿವ್ ಅಂತ ಹೇಳ್ತೀವಿ ಅಥವಾ ಆಕ್ರಮಣಕಾರಿ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಡಿಸೀವ್ ಮೀನ್ಸ್ ಚೀಟ್, ಇಲ್ಲಿ ಕೂಡ ನಾವೇನು ಹೇಳ್ಬೋದು, ಮೋಸ ಅಥವಾ ನಿಂದನೆ ಮಾಡುವುದು, ಮೋಸ ಅಥವಾ ಮೋಸಗಾರ ಅಂತ ಹೇಳ್ಬೋದು. ಬೆನಿಫ್ಯಾಕ್ಟರ್ಸ್ ಮೀನ್ಸ್ ಇಲ್ಲಿ ಫಲಾನುಭವಿಗಳು ಅಂತ ಹೇಳ್ತೀವಿ. ಅ ಪರ್ಸನ್ ಹೂ ಹೆಲ್ಪ್ಸ್ ಪೀಪಲ್ ಆರ್ ಇನ್ಸ್ಟಿಟ್ಯೂಷನ್ಸ್. ಡಿಸ್ಟಾರ್ಟ್ ಮೀನ್ಸ್ ಟ್ವಿಸ್ಟಿಂಗ್. Impoverished means the act of making someone poor. Impoverished means the act of making someone poor. ಬಡವರು ಅಥವಾ ನಿರ್ಗತಿಕರು ಅಂತ ಹೇಳ್ತೀವಿ. Blabbers means informer. Denied means underestimate, ನಿರಾಕರಿಸುವವರು ಅಥವಾ ನಿರ್ಗತಿಕರು ಅಂತ ಹೇಳ್ತೀವಿ. Miserable means very poor. ವೆರಿ ಪುವರ್ ಅಂತಂದ್ರೆ ಅಂದರೆ ನಾವೇನಂತ ಹೇಳ್ತೀವಿ ಇಲ್ಲಿ ದಾರಿದ್ರ್ಯದಿಂದ ದರಿದ್ರತೆಯಿಂದ ಕೂಡಿರುವಂತಹ ವ್ಯಕ್ತಿ ಅಥವಾ ನಿಕೃಷ್ಟವಾಗಿರುವಂತಹ ವ್ಯಕ್ತಿ ಅಂಥವರಿಗೆ ನಾವು ಏನು ಹೇಳ್ತೀವಿ, ಮಿಸರಬಲ್ ಕಂಡೀಷನ್, ವೆರಿ ಪುವರ್ ಅಂತ ಹೇಳ್ತೀವಿ. ನಾವು ವಿ ವಿಲ್ ಗೋ ಥ್ರೂ ದ ಎಕ್ಸ್ಪ್ಲನೇಷನ್ ಆಫ್ ದ ಲೆಸನ್. ಲೈನ್ ಬೈ ಲೈನ್ ಐ ವಿಲ್ ಎಕ್ಸ್ಪ್ಲೇನ್ ನೌ. ಲುಕ್ ಆಟ್ ದ ಪ್ರಿಡಿಕ್ಷನ್ ಬೈ ದ ಹಿಂದೂಸ್. ಇಲ್ಲಿವರೆಗೂ ನಾವು ಮಯಾನ್ ಸಿವಿಲೈಸೇಷನ್ ಅವರು ಏನು ಪ್ರಿಡಿಕ್ಟ್ ಮಾಡಿದ್ರು ಅನ್ನೋದನ್ನು ನೋಡಿದ್ವಿ. ಈ ನೆಕ್ಸ್ಟ್ ಬರುವಂತಹ ಪ್ಯಾರಾಗ್ರಾಫ್ನಲ್ಲಿ ಹಿಂದೂ ಸಿವಿಲೈಸೇಷನ್ ಅವರು ಕೆಲವೊಂದಿಷ್ಟು ಸಿಚುವೇಶನ್ಗೆ ತಕ್ಕಂತೆ ಏನು ಹೇಳಿದ್ದಾರೆ, ಪ್ರಿಡಿಕ್ಷನನ್ನು ಮಾಡಿದ್ದಾರೆ, ವರ್ಡ್ ಬಗ್ಗೆ ಪ್ರಿಡಿಕ್ಷನ್ ಮಾಡಿದ್ದಾರೆ. ಹೌಸ್ ಹೋಲ್ಡರ್ಸ್ ಶಾಲ್ ಇಂಡಲ್ಜ್ ಇನ್ ರಾಬರಿ ಬಿಕಾಸ್ ದೇ ವಿಲ್ ಅನೇಬಲ್ ಟು ಪೇ ಅಪ್ ದೇರ್ ಟ್ಯಾಕ್ಸಸ್. ಈ ಮುಂದೆ ಬರುವಂತಹ ಫ್ಯೂಚರ್ ಬಗ್ಗೆ ಹಿಂದೂ ಸಿವಿಲೈಸೇಷನ್ದವರು ಕೂಡ ಪ್ರಿಡಿಕ್ಟ್ ಮಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದಾರೆ, ಕೆಲವೊಂದಿಷ್ಟು ಪಾಯಿಂಟ್ಗಳ ಮೂಲಕ ಕ್ಲಿಯರ್ ಮಾಡಿದ್ದಾರೆ ಯಾವ ರೀತಿ ಫ್ಯೂಚರ್ ಇರಬಹುದು ಅಂತ ಹೇಳಿದ್ದಾರೆ. ಹೌಸ್ ಹೋಲ್ಡರ್ಸ್ ಶಾಲ್ ಇಂಡಲ್ಜ್ ಇನ್ ರಾಬರಿ ಬಿಕಾಸ್ ದೇ ವಿಲ್ ಬಿ ಅನೇಬಲ್ ಟು ಪೇ ಅಪ್ ದೇರ್ ಟ್ಯಾಕ್ಸಸ್. ಆ ಮನೆ ಮಾಲೀಕರನ್ನೇ ಏನು ಮಾಡ್ತಾರೆ, ಕಳ್ಳತನಕ್ಕೆ ತೊಡಗುತ್ತಾರೆ. ಏಕೆಂದರೆ ಇಲ್ಲಿ ಇಂಡಿವಿಜುವಲ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಟು ಅಥವಾ ಗಿವ್ ಅಂತ ಹೇಳ್ತೀವಿ. ಟ್ಯಾಕ್ಸನ್ನು ಕೊಡಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳು ಅಥವಾ ಅವರಿಗೆ ಗಳಿಸಿರುವಂತಹ ಸಂಪತ್ತು ಸಾಲದೇ ಇದ್ದಾಗ ಅವರೇ ಸ್ವತಃ ಏನು ಮಾಡ್ತಾರೆ, ಕಳ್ಳತನಕ್ಕೆ ತೊಡಗುತ್ತಾರೆ ಅಂತ ಹೇಳಿದ್ದಾರೆ. ಮುಂದೆ ಫ್ಯೂಚರ್ನಲ್ಲಿ ಏನು ಆ ಮನೆ ಮಾಲೀಕರನ್ನೇ ಏನು ಮಾಡ್ತಾರೆ, ಟ್ಯಾಕ್ಸ್ ಕೊಡಲಿಕ್ಕೆ ಆಗದೇ ಇರುವಂತಹ ಸಿಚುವೇಶನ್ನು ಒದಗಿ ಬರ್ಬೋದು, ಅದರಿಂದ ತಾವೇ ಕಳ್ಳತನ ಮಾಡಬಹುದು ಅಂತಂದೇಳಿ ಹೇಳಿದ್ದಾರೆ. ಅಂದರೆ ಕಳ್ಳರು ಹೆಚ್ಚಾಗಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಅನೇಕ ಸಾಧು ಸಂತರ ವೇಷಗಳನ್ನು ಕೂಡ ಧರಿಸ್ತಾರೆ ಅಂತಂದೇ ಹೇಳ್ತಾರೆ ಇಲ್ಲಿ. ದೇ ಶಾಲ್ ಡಿಸ್ಗೈಸ್ ಇನ್ ದ ಫಾರ್ಮ್ ಆಫ್ ಸೇಜಸ್, ascetics,
ಆ್ಯಂಡ್ ಅರ್ನ್ ದೇರ್ ಲೈವ್ಲಿಹುಡ್. ತಮ್ಮ ಜೀವನವನ್ನು ನಡೆಸಲಿಕ್ಕೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ವೇಷವನ್ನು ಬದಲಿಸ್ತಾರೆ ಅಥವಾ ಸಾಧು ಸಂತರ ಥರ ವೇಷವನ್ನು ಬದಲಿಸಿ ಕಳ್ಳತನದಲ್ಲಿ ತೊಡಗುತ್ತಾರೆ ಅಂತ ಹೇಳಿದ್ದಾರೆ. ಈವನ್ ಪೀಪಲ್ ಹೂ ಆರ್ ಸೆಲಿಬ್ರೇಟ್ಸ್ ಶಾಲ್ ಗಿವ್ ಅಪ್ ದೇರ್ ಪ್ಯೂರಿಟಿ ಆ್ಯಂಡ್ ಎಂಗೇಜ್ ಇನ್ intoxication and shall have illicit sex. ಈ ಲೈನಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಈವನ್ ಸೆಲಿಬ್ರೇಟ್ಸ್ಗಳು ಕೂಡ, ಸಾಧು ಸಂತರು ಅಥವಾ ಬ್ರಹ್ಮಚಾರಿಗಳನ್ನು ಕೂಡ ಏನು ಮಾಡ್ತಾರೆ, ತಮ್ಮ ಶುದ್ಧ ತತ್ವಗಳನ್ನು ಬಿಟ್ಟು ಅಮಲೇರುವಂತಹ ಅಥವಾ ಮದ ಬರುವಂತಹ ಕೆಲವೊಂದಿಷ್ಟು ಪದಾರ್ಥಗಳನ್ನು ಸೇವಿಸಿ ಅನೈತಿಕವಾಗಿರುವಂತಹ ವ್ಯವಹಾರದಲ್ಲಿ ತೊಡಗುತ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಬ್ರಹ್ಮಚಾರಿಗಳನ್ನು ಕೂಡ ಏನು ಕೆಟ್ಟ ಕೆಲಸದಲ್ಲಿ ತೊಡಗುತ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಪೀಪಲ್ ವಿಲ್ ಎಂಗೇಜ್ ಇನ್ ಆಲ್ ದೋಸ್ ಮಟೀರಿಯಲ್ ಆಕ್ಟಿವಿಟೀಸ್ ದ್ಯಾಟ್ ಯೂಷರ್ಸ್ ಫಿಸಿಕಲ್ ಎನರ್ಜಿ ಓನ್ಲಿ. ಇಲ್ಲಿ ಫಿಸಿಕಲ್ ಎನರ್ಜಿಗೆ ಇಂಪಾರ್ಟೆಂಟನ್ನು ಕೊಟ್ಟು ಏನು ಹೇಳ್ತಾರೆ ಇಲ್ಲಿ, ಫಿಸಿಕಲ್ ಎನರ್ಜಿ ಅಂದರೆ ದೈಹಿಕವಾಗಿರುವಂತಹ ಶಕ್ತಿಯನ್ನು ಬಳಸಿಕೊಂಡು ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಅದರ ಬದಲಾಗಿ ಮಾನಸಿಕವಾಗಿ ಅಥವಾ ಮೆಂಟಲ್ಗೆ ಕೆಲಸ ಕೊಡುವಂತಹ ಏನು ಕೆಲಸಗಳನ್ನು ಮಾಡ್ತಾ ಇಲ್ಲ, ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ ಅಂತಂದರೆ ಹೇಳಿದ್ದಾರೆ. ಅಂದರೆ ಎಲ್ಲರೂ ಕೇವಲ ದೈಹಿಕ ಶಕ್ತಿಗೆ ಮಹತ್ವವನ್ನು ಕೊಟ್ಟು ಮಾನಸಿಕ ಚಟುವಟಿಕೆಗಳಿಗೆ ಏನು ಮಾಡ್ತಿದ್ದಾರೆ, ಮಹತ್ವವನ್ನು ಕೊಡುವುದಿಲ್ಲ ಇನ್ ಫ್ಯೂಚರ್ ಅಂತ ಹೇಳ್ತಾರೆ. ಮುಂದಿನ ಯುಗದಲ್ಲಿ ಏನು ಮಾಡ್ತಾರೆ, ದೈಹಿಕ ಶಕ್ತಿಗೆ ಮಹತ್ವವನ್ನು ಕೊಟ್ಟು ಮಾನಸಿಕ ಚಟುವಟಿಕೆಗಳಿಗೆ ಮಹತ್ವ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಆಲ್ ಆಶ್ರಮ್ಸ್ ಶಾಲ್ ಬಿ a heaven of all impostors and they shall be totally dependent on food from others. ಇಲ್ಲಿ ಆಶ್ರಮಗಳು ಅಂತಂದ್ರೆ ತಮ್ಮ ಸ್ವತಃ ಫಂಡದಿಂದ ಮಾಡಿರುವಂತಹ ಆಶ್ರಮಗಳು ಇರ್ತವೆ. ಆದರೆ ಮುಂದಿನ ಜನಾಂಗದಲ್ಲಿ ಯಾವ ಥರ ಆಶ್ರಮಗಳು ಇರ್ತಾವೆ ಅಂತಂದರೆ ಬೇರೆದವರ ಮೇಲೆ ಡಿಪೆಂಡ್ ಆಗಿರ್ತಾವೆ, ಪರಾವಲಂಬಿಗಳಾಗಿರ್ತಾವೆ ಅಂತಂದರೆ ಹೇಳಿದ್ದಾರೆ. ಆಶ್ರಮಗಳೆಲ್ಲವೂ ಏನು ಪರಾವಲಂಬಿಗಳಾಗ್ತವೆ, ಬೇರೆದವರಿಂದ ಬೇಡಿಕೊಂಡು ಬಂದಿದ್ದರಿಂದ ತಮ್ಮ ಜೀವನವನ್ನು ನಡೆಸ್ತಾವ ಆಶ್ರಮಗಳು ಅಥವಾ ಆಶ್ರಮದಲ್ಲಿರುವಂತಹ ವ್ಯಕ್ತಿಗಳು ಅಂತ ಹೇಳ್ತಾರೆ. ಅಥವಾ ಬೇರೆದವರು ಕೊಟ್ಟಂತಹ ಫಂಡದಿಂದ ಅಥವಾ ದುಡ್ಡಿನಿಂದ ಅವರು ಜೀವನವನ್ನು ನಡೆಸ್ತಾರೆ. ಅಂಥ ಆಶ್ರಮಗಳು ಏನು ಹುಟ್ಕೊಳ್ಬಹುದು ಅಂತಂದೇ ಹೇಳಿದ್ದಾರೆ. ದ ಒನ್ಸ್ ನೆಕ್ಸ್ಟ್ ಲೈನ್ ಇಸ್ ಡ್ಯೂರಿಂಗ್ ದಿಸ್ ಟೈಮ್. ಇಂತಹ ಸಮಯದಲ್ಲಿ ಏನಾಗ್ತದೆ, seldom shall it rain and even the yield production of grain will not be satisfactory. ಈ ಥರ ಪರಿಣಾಮ ಉಂಟಾಯಿತು ಅಂತಂದರೆ, ಈ ಥರ ಸಿಚುವೇಶನ್ ಉಂಟಾಯಿತು ಅಂತಂದ್ರೆ ಏನಾಗ್ತೈತಿ, ಸೆಲ್ಡಮ್ ಶಾಲ್ ಇಟ್ ರೇನ್, ಮಳೆ ಕಡಿಮೆ ಆಗ್ತೈತಿ. ಕಲಿಯುಗದಲ್ಲಿ ಅಥವಾ ಮುಂದಿನ ಜನಾಂಗದಲ್ಲಿ ಏನಾಗ್ತದೆ, ಮಳೆಯ ಪ್ರಮಾಣ ಕಡಿಮೆ ಆಗುತ್ತಾ ಆಹಾರದ ಸಮಸ್ಯೆ ಉಂಟಾಗ್ತದೆ ಅಂತಂದೇಳಿ ಹೇಳಿದ್ದಾರೆ. ಈವನ್ ದ ಈಲ್ಡ್ ಪ್ರೊಡಕ್ಷನ್ ಆಫ್ ಗ್ರೇನ್, ಕಾಳು ಕಡಿಗಳು ಅದನ್ನು ತೃಪ್ತಿಪಡಿಸಲಿಕ್ಕಾಗಂಗಿಲ್ಲ. ಅದು ತೃಪ್ತಿದಾಯಕವಾಗಿರುವಂತಹ ಕಾಳು ಕಡಿಗಳನ್ನು ಬೆಳೆಯಲಿಕ್ಕಾಗೋದಿಲ್ಲ. ಮಳೆ ಕಡಿಮೆ ಆಗೋದ್ರಿಂದ ಬೆಳೆಯೂ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ತೃಪ್ತಿದಾಯಕವಾಗಿರುವಂಥ ಬೆಳೆಗಳು ಬರೋದಿಲ್ಲ ಅಂತಂದೇಳಿ ಹೇಳಿದ್ದಾರೆ. ಪೀಪಲ್ ವಿಲ್ ದ ಅಗ್ರೆಸಿವ್ ಬೈ ನೇಚರ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಅನ್ಹೋಲಿ ಆ್ಯಂಡ್ ಇಂಪ್ಯೂರ್ ಅಂತ ಹೇಳ್ತೀವಿ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಪೀಪಲ್ ವಿಲ್ ಬಿ ಅಗ್ರೆಸಿವ್ ಅಂತಂದೆ. ಅಗ್ರೆಸಿವ್ ಮೀನ್ಸ್ ಒನ್ ಹೂ ಈಗರ್ ಟು ಫೈಟ್ ಅಂತಂದೆ. ಎಲ್ಲರೂ ಸಿಟ್ಟಿನ ಸ್ವಭಾವದವ್ರು ಆಗ್ತಾರೆ, ಸಿಟ್ಟಿನ ಗುಲಾಮರಾಗ್ತಾರೆ, ಸಿಟ್ಟಿಗೆ ಬಲಿಯಾಗುತ್ತಾರೆ. ಹೀಗಾಗಿ ಅಪವಿತ್ರವಾಗಿರುವಂತಹ ಕೆಲಸದಲ್ಲಿ ತೊಡಗುತ್ತಾರೆ ಅಂತಂದೆ ಹೇಳ್ತಿದ್ದಾರೆ. ದ ಒನ್ಸ್ ಇಂಡಲ್ಜಿಂಗ್ ಇನ್ irreligious and blasphemous acts shall emerge powerful and prosperous ಅಂತ ಹೇಳ್ತಾರೆ. ದ ಒನ್ಸ್ ಇಂಡಲ್ಜ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಟು ಅಥವಾ ಗಿವ್ ಅಂತಂದರೆ ಎಲ್ಲರೂ ಏನು ಮಾಡ್ತಿದ್ದಾರೆ, ಮಾಟ ಮಂತ್ರ ವಿದ್ಯೆಯನ್ನು ಯಾರು ಕಲ್ತಿದ್ದಾರಲ್ಲ ಅವರು ಪ್ರಬಲಗೊಳ್ತಿದ್ದಾರೆ. ಅದರಲ್ಲಿ ಯಾರು ಪರಿಣಿತಿಯನ್ನು ಹೊಂದಿದ್ದಾರೆ, ಪಾರಂಗತರಾಗಿರೋದಲ್ಲ, ಅವರೆಲ್ಲರೇನು ಅವ್ರದ್ದೇ ಕಾಲ ಏನು ಮುಂದುವರಿತದ ಅಂತಂದರೆ ಮುಂದಿನ ಜನಾಂಗದಲ್ಲಿ ಅವ್ರ ಕಾಲ ಮುಂದುವರಿತದ ಅಂತಂದೇ ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಏನು, ಕೆಟ್ಟವರಿಗೆ
ಕಾಲ ಬರುತ್ತದೆ ಅಥವಾ ಒಳ್ಳೆಯವರಿಗೆ ಕಾಲ ಏನು ಬರೋದಿಲ್ಲ ಅಂಥೇಳಿ ಹೇಳ್ತಾರೆ. ದ ರಿಚ್ ಒನ್ಸ್ ಡಿಸ್ಪೈಟ್ ಹ್ಯಾವಿಂಗ್ ವೆಲ್ತ್ ಶಾಲ್ ಹ್ಯಾವ್ ಆ್ಯನ್ ಐ ಆನ್ ಅದರ್ಸ್, ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ ಅಂತ. ನೆಕ್ಸ್ಟ್, ಸದ್ಗುಣದಲ್ಲಿ ಇರುವಂತಹ ವ್ಯಕ್ತಿಗಳು ಏನದಲ್ಲ ಅವರು ದಿವಾಳಿಗಳಾಗ್ತಾರೆ. ಸದ್ಗುಣಿಗಳು ಅಥವಾ ಒಳ್ಳೆಯ ವಿಚಾರದಲ್ಲಿರುವಂತಹ ವ್ಯಕ್ತಿಗಳು ಅವ್ರು ಏನು ಆ ವ್ಯಕ್ತಿಗಳೆಲ್ಲ ಏನು ದಿವಾಳಿಗಳು, ಎಲ್ಲವನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಂತಂದೇ ಹೇಳ್ತಾರೆ. ದೋಸ್ ಹೂ ಆರ್ ರೈಚುಯಸ್ ಶಾಲ್ ಬಿ ಇನ್ ಪೆನರಿ, ಪೆನರಿನ ದಿವಾಳಿ ಆಗ್ಬೋದು ಅಂತಂದೇ ಹೇಳ್ತೀವಿ ನಾವು. ದ ರಿಚ್ ಒನ್ಸ್ ಡಿಸ್ಪೈಟ್ ಹ್ಯಾವಿಂಗ್ ವೆಲ್ತ್ ಶಾಲ್ ಹ್ಯಾವ್ ಆ್ಯನ್ ಐ ಆನ್ ಅದರ್ಸ್, ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ. ಸಿರಿವಂತರು ಅಥವಾ ರಿಚ್ ಪೀಪಲ್ ಏನಿದಾರಲ್ಲ, ತಮ್ಮಲ್ಲಿ ಸಂಪತ್ತಿದ್ದರೂ ಕೂಡ ಏನು ಮಾಡ್ತಾರೆ, ಆ ಜನರು ಇನ್ನೂ ಬೇಕೆಂಬ ಆಶಯದಿಂದ ಬೇರೆ ಜನರ ಹಣ ಮತ್ತು ಆಸ್ತಿಯ ಮೇಲೆ ಕಣ್ಣಿಡುತ್ತಾರೆ. ಮುಂದಿನ ಜನಾಂಗದಲ್ಲಿ ಈ ರೀತಿ ಆಗ್ಬೋದು, ಅಂಥ ಸಂದರ್ಭ ಉದ್ಭವ ಆಗ್ಬೋದು ಅಂತಂದ್ರೆ ಹೇಳ್ತಾರೆ. ಆನ್ ದ 16th year itself the hair will turn white. ಅಷ್ಟೇ ಅಲ್ಲದೆ ಮುಂದೆ ಫ್ಯೂಚರ್ನಲ್ಲಿ ಏನಾಗ್ಬೋದು ಅನ್ನೋದನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟು ಏನು ಕ್ಲಿಯರ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಗೆ 16 ವರ್ಷ ಇರುವಾಗಲೇ ತಲೆಯಲ್ಲಿ ಏನು ತಲೆಯ ಕೂದಲು ಬೆಳ್ಳಗಾಗುತ್ತದೆ, ತರುಣರೆಲ್ಲರೂ ಮುದುಕರಾಗ್ತಾರೆ. ಆದರೆ ಮುದುಕರು ಏನದಾರಲ್ಲ, ವಯಸ್ಸಾದವರು ಅವ್ರು ಏನಾಗ್ತಾರೆ, ಹೊಸ ಚೈತನ್ಯದಿಂದ ಕೂಡಿದಂತೆ ಕಾಣುತ್ತಾರೆ. ಈ ಎಲ್ಲ ವಿಚಿತ್ರಗಳನ್ನು ನಾವು ಮುಂದಿನ ಜನಾಂಗದಲ್ಲಿ ಕಾಣಬಹುದು ಅಥವಾ ಮುಂದಿನ ಯುಗದಲ್ಲಿ ಕಾಣಬಹುದು ಅಂತಂದೇಳಿ ಹಿಂದೂ ಸಿವಿಲೈಸೇಷನ್ದವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಆನ್ ದ 16th year itself the hair will turn white. 16 ವಯಸ್ಸದವರು ಇರಾಕ್ಲೇನೆ ಏನಾಗ್ತೈತಿ, ಕೂದಲು ಬೆಳ್ಳಗಾಗುತ್ತದೆ. ತರುಣರೆಲ್ಲ ಮುದುಕರಂತೆ ಕಾಣುತ್ತಾರೆ. ಅಷ್ಟೇ ಅಲ್ಲದೆ ಮುದುಕರೆಲ್ಲ ಏನು ಒಂದು ವಿಚಿತ್ರವಾಗಿರುವಂತಹ ಘಟನೆ ಅಂದರೆ, ಮುದುಕರಿರೋರೆಲ್ಲರೂ ಏನಾಗ್ತಾರೆ, ನವ ಚೈತನ್ಯದಿಂದ ಕೂಡಿರುವಂತಹ ವ್ಯಕ್ತಿಗಳಂತೆ ತರುಣರಂತೆ ಕಾಣುತ್ತಾರೆ. ಬಿಕಮ್ ಎನರ್ಜೆಟಿಕ್ ಆ್ಯಂಡ್ ಯೂತ್ಫುಲ್. ರಿಲಿಜಿಯನ್, ಟ್ರುತ್, ಥಾಟ್ಸ್, ಪಿಟಿ, ಏಜ್, ಎನರ್ಜಿ, ಮೆಮೊರಿ ಆಲ್ ಶಾಲ್ ಗೆಟ್ ಗ್ರ್ಯಾಜುವಲಿ ಇಮ್ಯಾನ್ಸಿಯೇಟೆಡ್ ಆ್ಯಂಡ್ ಡ್ರೈನ್ಡ್. ಅಷ್ಟೇ ಅಲ್ಲದೆ ಜನರೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಸ್ವಾರ್ಥಿಗಳಾಗ್ತಾರೆ. ಸ್ನೇಹ, ವಿಶ್ವಾಸ, ಸಹಾಯ, ಸಹಕಾರವನ್ನು ಎಲ್ಲ ಬಿಟ್ಟು ಧರ್ಮ, ಸತ್ಯ, ಶಕ್ತಿ, ಜ್ಞಾಪಕ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಸ್ಲೋ ಆಗಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತದೆ ಅಂತಂದೇ ಹೇಳ್ತಿದ್ದಾರೆ. ಪೀಪಲ್ ವಿಲ್ ಲವ್ ಓನ್ಲಿ ದೇರ್ ಓನ್ ಚಿಲ್ಡ್ರನ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ವಿಲ್ ನಾಟ್ ಹೆಸಿಟೇಟ್ to deceive their own friends, benefactors, judges of events shall distort their judgments and favor the wealthy, and the impoverished shall be denied justice. ಇಲ್ಲೇನು ಹೇಳ್ತಿದ್ದಾರೆ, ಪೀಪಲ್ ವಿಲ್ ಲವ್ ಓನ್ಲಿ ದೇರ್ ಓನ್ ಚಿಲ್ಡ್ರನ್ ಆ್ಯಂಡ್ ಫ್ಯಾಮಿಲಿ. ಇಲ್ಲಿ ಮುಂದಿನ ಜನಾಂಗದಲ್ಲಿ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಬರೀ ತಮ್ಮ ಸ್ವಾರ್ಥಕ್ಕಾಗಿ ಜೀವನವನ್ನು ನಡೆಸ್ತಾರೆ. ತಮ್ಮ ಸ್ವಂತ ಮಕ್ಕಳು ಅಥವಾ ಕುಟುಂಬಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟು ತಮ್ಮ ಸ್ವತಃ ಫಲಾನುಭವಿಗಳು ಇರುವಂತಹ ಅಥವಾ ಅವರು ಫ್ರೆಂಡ್ಸ್ ಇರ್ಬೋದು ಅಥವಾ ಸ್ನೇಹಿತರಿರ್ಬೋದು, ಅವರಿಗೂ ಕೂಡ ಚೀಟ್ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ. ತಮ್ಮ ಫ್ಯಾಮಿಲಿಯನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ತಮ್ಮ ಚಿಲ್ಡ್ರನ್ನಿಗೆ ಇಂಪಾರ್ಟೆನ್ಸನ್ನು ಕೊಟ್ಟು, ಕುಟುಂಬಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟು ಏನು ಮಾಡ್ತಿದ್ದಾರೆ, ಅವರು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬಹುದು ಅಂತಂದೇ ಹೇಳಿದ್ದಾರೆ. ಹೆಸಿಟೇಟ್ ಟು ಡಿಸೀವ್ ಅಂದರೆ ಅವರಿಗೂ ಕೂಡ ಮೋಸ ಮಾಡುವಂತಹ ಸಿಚುವೇಶನ್ನು ಬರಬಹುದು. ತಮ್ಮ ಫ್ಯಾಮಿಲಿ ಮತ್ತು ಕುಟುಂಬ ಮತ್ತು ತಮ್ಮ ಚಿಲ್ಡ್ರನ್ ಸಲುವಾಗಿ ಅವರು ಅವರ ಫ್ರೆಂಡ್ಸಿಗೆ ಅಥವಾ ಸ್ನೇಹಿತರಿಗೂ ಕೂಡ ಹೆಸಿಟೇಟ್ ಮಾಡಲಾರ್ದೆ ಅವರಿಗೂ ಕೂಡ ಡಿಸೀವ್ ಮಾಡುವಂತಹ ಸಂದರ್ಭ ಒದಗಿ ಬರಬಹುದು ಅಂತಂದರೆ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಜಡ್ಜಸ್ ಆಫ್ ಇವೆಂಟ್ಸ್ ಶಾಲ್ ಡಿಸ್ಟಾರ್ಟ್ their judgment and favor the wealthy, and the impoverished shall be denied justice. ಈ ಮುಂದಿನ ಜನಾಂಗದಲ್ಲಿ ಅಥವಾ ಮುಂದಿನ ಯುಗದಲ್ಲಿ ಏನಾಗ್ಬೋದು ಅಂದರೆ, ನ್ಯಾಯಾಂಗ ಇಲಾಖೆಯಲ್ಲಿಯೂ ಕೂಡ ಏನು ಮಾಡ್ಬೋದು, ಅಲ್ಲಿನೂ ಸಹ ತೀರ್ಪುಗಳು ತಿರುಮುರು ಆಗಬಹುದು. ಹೆಚ್ಚಾಗಿ ಶ್ರೀಮಂತರ ಪರ ಕಾಯ್ದೆ ಏನಿಲ್ಲ ಅವ್ರ ಪರ ಆಗಬಹುದು, ಅವ್ರ ಪರವಾಗಿ
ಬಲವಾಗಿ ಕಾಯ್ದೆ ವಾಲುತ್ತದೆ ಅಂತ ಹೇಳಿ ಹೇಳಿದ್ದಾರೆ. One who constantly blabbers shall be called a saint, and one who is in a miserable state will be called an impostor. ಇಲ್ಲಿ ಬ್ಲ್ಯಾಬರ್ಸ್ ಅಂತಂದ್ರೆ ತೊದಲು ನುಡಿಯೋರು, ಅಂಥವರು ಕೂಡ ಏನಾಗ್ತದೆ, ಸ್ಲೋ ಆಗಿ ಸತತವಾಗಿ ಅವ್ರು ಏನು ತೊದಲು ನುಡಿತಿರ್ತಾರಲ್ಲ ಅಂಥ ತೊದಲು ನುಡಿತಾ ಮಾತನಾಡುವಂಥವರು ಅವ್ರದ್ದೇ ಕಾಲ ಮುಂದುವರಿಯುತ್ತದೆ, ಅವರೇ ಪೂಜ್ಯರೆನಿಸುತ್ತಾರೆ ಅಂತ ಹೇಳಿ ಹೇಳ್ತಾರೆ. ಅವರನ್ನು ಎಲ್ಲರೂ ಪೂಜ್ಯ ಭಾವನದಿಂದ ಕಾಣಬಹುದು, ಅಂಥ ಯುಗನೂ ಕೂಡ ನಾವು ಉದ್ಭವ ಆಗೋದನ್ನು ಕಾಣಬಹುದು ಅಂತಂತೆ ಹೇಳ್ತಾರೆ. ದ ಕ್ರಿಶ್ಚಿಯನ್ಸ್ ಟು ಪ್ರಿಡಿಕ್ಟೆಡ್ ದ ಎಂಡ್, ದ ಜಿನೆಸಿಸ್, ದ ಫಸ್ಟ್ ಬುಕ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್, ಟು ಪ್ರಿಡಿಕ್ಟೆಡ್ ದ ಎಂಡ್ ಆಫ್ ದ ವರ್ಲ್ಡ್ ಇನ್ ದ ಸ್ಟೋರಿ ಆಫ್ ನೋಹಾ ಗಿವನ್ ಇನ್ ದ ನೆಕ್ಸ್ಟ್ ಯೂನಿಟ್. ಈ ಎಲ್ಲ ಪಾಯಿಂಟ್ಸ್ಗಳು ಏನದಲ್ಲ, ಹಿಂದೂ ಸಿವಿಲೈಸೇಷನ್ನವರು ಪ್ರಿಡಿಕ್ಟ್ ಮಾಡಿದಂತಹ ಕೆಲವೊಂದಿಷ್ಟು ಅಂಶಗಳನ್ನು ಹೇಳಿದ್ದಾರೆ. ಯಾವ ರೀತಿ ಜನರಲ್ಲಿ ಬದಲಾವಣೆಗಳು ಉಂಟಾಗ್ತದೆ, ಯಾವ ರೀತಿ ಘಟನೆಗಳು ಉದ್ಭವ ಆಗಬಹುದು ಅಂತ ಅನ್ನೋದನ್ನು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಕ್ರಿಶ್ಚಿಯನ್ನೂ ಕೂಡ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದನ್ನು ನಾವು ದ ಜೀನಿಯಸ್ ಅನ್ನುವಂತಹ ಒಂದು ಬುಕ್ಕು, ಫಸ್ಟ್ ಬುಕ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್, ಕ್ರಿಶ್ಚಿಯನ್ ಜನಾಂಗದಲ್ಲಿರುವಂಥ ಒಂದು ಓಲ್ಡ್ ಬುಕ್ ಅಂತ ಹೇಳ್ತೀವಿ, ಅದರಲ್ಲಿ ಪ್ರಿಡಿಕ್ಟ್ ಮಾಡಿದ್ದಾರೆ. ನೋಹಾ ಅನ್ನುವಂತಹ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಆ ಚಾಪ್ಟರ್ನಲ್ಲಿ ಅವರು ಕ್ರಿಶ್ಚಿಯನ್ ಜನಾಂಗದವರು ವರ್ಡ್ ಬಗ್ಗೆ ಏನನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಅನ್ನೋದನ್ನು ನೆಕ್ಸ್ಟ್ ಚಾಪ್ಟರ್ನಲ್ಲಿ ನಾವು ನೋಡಬಹುದು. ಡೂ ಯು ಥಿಂಕ್ ಸಚ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ನಾವು? ಈಗಲೂ ಕೂಡ ಆ ಸಿಚುವೇಶನ್ಗಳು ಒದಗಿ ಬರ್ತಾ ಇದ್ದಾವೆ. ಅವ್ರು ಹೇಳಿದಂಥ ಮಯಾನ್ ಸಿವಿಲೈಸೇಷನ್ದವರು, ಹಿಂದೂ ಸಿವಿಲೈಸೇಷನ್ದವರು ಏನು ಪ್ರಿಡಿಕ್ಟ್ ಮಾಡಿದ್ರಲ್ಲ ಅದೆಲ್ಲ ಈಗ ಹ್ಯಾಪ್ನಿಂಗ್ ಆಗ್ಲಿಕ್ಕತ್ತೇನೋ, ಅಥವಾ ಆ ಎಲ್ಲ ಘಟನೆಗಳು ನಡೀತಾ ಇದ್ದಾವೇನೋ ಅಂಥೇಳಿ ನಮ್ಮನ್ನೇ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವೇನು ಕ್ರಿಶ್ಚಿಯನ್ ಸಿವಿಲೈಸೇಷನ್ದವರು ಯಾವ ರೀತಿ ಪ್ರಿಡಿಕ್ಟ್ ಮಾಡಿದ್ದಾನೆ ಅಂತ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.